ಇವತ್ತು ಸಾಮಾನ್ಯ ಅಧ್ಯಯನದ ಒಂದಷ್ಟು ವಿಷಯಗಳನ್ನು ಚರ್ಚೆ ಮಾಡೋಣ. ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ವರದಿ ಬಿಡುಗಡೆಯಾಗಿದೆ. 2022ರಲ್ಲಿ ಜಪಾನ್ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಇದು ಯಾಕೆ ಮೊದಲ ಸ್ಥಾನ ಪಡ್ಕೊಂಡಿದೆ ಅಂತಂದರೆ 193 ದೇಶಗಳಿಗೆ ತನ್ನ ಪ್ರಯಾಣಿಕರನ್ನು ವೀಸಾ ಇಲ್ಲದೆ ಪಾಸ್ಪೋರ್ಟ್ಸ್ ಇಲ್ಲದೆ ಕಳಿಸ್ಬೋದು ಅಂತ. ಲಂಡನ್ ಮೂಲದ ಒಂದು ವಲಸೆ ಸಲಹಾ ಸಂಸ್ಥೆಯಾದಂಥ ಹೆನ್ಲಿ ಮತ್ತು ಪಾರ್ಟ್ನರ್ ಅನ್ನುವಂಥದ್ದು ಈ ವರದಿಯನ್ನು ಬಿಡುಗಡೆ ಮಾಡುತ್ತೆ. ಯಾವುದೇ ಒಂದು ದೇಶಕ್ಕೆ ಹೋಗಬೇಕು ಅಂತಂದರೆ ವೀಸಾ ಮತ್ತು ಪಾಸ್ಪೋರ್ಟ್ ಅವಶ್ಯಕತೆಯಾಗಿರುತ್ತದೆ. ಈ ಶಕ್ತಿಶಾಲಿ ಪಾಸ್ಪೋರ್ಟ್ ದೇಶ ಅಂತ ವರದಿ ಯಾಕೆ ಬಿಡುಗಡೆ ಮಾಡಿತು ಅಂತಂದರೆ ವೀಸಾ ಇಲ್ಲದೆ ಅತ್ಯಂತ ಹೆಚ್ಚು ದೇಶಗಳಿಗೆ ಪ್ರಯಾಣ ಬೆಳೆಸುವಂಥ ಒಂದು ಅವಕಾಶವನ್ನು ಆ ದೇಶಗಳು ಒದಗಿಸಿಕೊಡ್ತವೆ. ಹೆನ್ಲಿ ಆ್ಯಂಡ್ ಪಾರ್ಟ್ನರ್ ನೀಡಿರುವಂಥ ವರದಿ ಪ್ರಕಾರ ಜಪಾನ್ 2022ರಲ್ಲಿ ಮೊದಲ ಸ್ಥಾನವನ್ನು ಪಡೆದಿದೆ. 193 ದೇಶಗಳಿಗೆ ತನ್ನ ಪ್ರಯಾಣಿಕರನ್ನು ಕಳಿಸುತ್ತೆ. ಇನ್ನು ದಕ್ಷಿಣ ಕೊರಿಯಾ ಮತ್ತು ಸಿಂಗಪೂರ್ 192 ದೇಶಗಳಿಗೆ ತನ್ನ ಪ್ರಯಾಣಿಕರನ್ನು ಕಳಿಸುವ ಮೂಲಕ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು 3ನೇ ಸ್ಥಾನದಲ್ಲಿ ಸ್ಪೇನ್ ಮತ್ತು ಜರ್ಮನಿ ಇದೆ. 190 ದೇಶಗಳಿಗೆ ತನ್ನ ಪ್ರಯಾಣಿಕರನ್ನು ಕಳಿಸುತ್ತೆ. ಇನ್ನು ಮುಖ್ಯವಾಗಿ ಭಾರತ 87ನೇ ಸ್ಥಾನದಲ್ಲಿದೆ. ಸುಮಾರು 60 ದೇಶಗಳಿಗೆ ತನ್ನ ಪ್ರಯಾಣಿಕರನ್ನು ಕಳಿಸುವಂಥ ವ್ಯವಸ್ಥೆಯನ್ನು ಇದು ಮಾಡುತ್ತೆ. ಹೀಗಾಗಿ ಹೆನ್ಲಿ ಆ್ಯಂಡ್ ಪಾರ್ಟ್ನರ್ ರಿಪೋರ್ಟ್ ಪ್ರಕಾರ ಜಪಾನ್, ದಕ್ಷಿಣ ಕೊರಿಯಾ, ಸಿಂಗಪೂರ್ ಮತ್ತು ಸ್ಪೇನ್ ಆ್ಯಂಡ್ ಜರ್ಮನಿ ಅನ್ನುವಂಥದ್ದು ಮೊದಲ 3 ಸ್ಥಾನದಲ್ಲಿ, ಭಾರತದ 87ನೇ ಸ್ಥಾನದಲ್ಲಿ 60 ದೇಶಗಳಿಗೆ ತನ್ನ ಪ್ರಯಾಣಿಕರನ್ನು ಕಳಿಸುವಂಥ ವ್ಯವಸ್ಥೆ ಮಾಡುತ್ತೆ ಅನ್ನುವಂಥ ವಿಷಯ ತಮ್ಮೆಲ್ಲರೂ ಗೊತ್ತಿರಬೇಕು. ಯಾವುದಾದ್ರೂ ಎಕ್ಸಾಮಲ್ಲಿ ಎಷ್ಟನೇ ಸ್ಥಾನ, ಯಾರು ಬಿಡುಗಡೆ ಮಾಡಿದರು, ಭಾರತದ ಏನು ಸ್ಥಾನ ಇದೆ, ಎಷ್ಟು ದೇಶಗಳಿಗೆ ಹೋಗ್ಬೋದು ಅನ್ನುವಂಥ ಮಾಹಿತಿಯನ್ನು ಕೇಳಿದಾಗ ಇದನ್ನು ನೀಡೋದಕ್ಕೆ ತಮಗೆ ಅನುಕೂಲ ಆಗುತ್ತೆ. 2022ರ ಜಾಗತಿಕ ಲಿಂಗ ಸಮಾನತಾ ವರದಿ, ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಅಂತ, 2022ರ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಬಿಡುಗಡೆಯಾಗಿದೆ. 2022ರ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಬಿಡುಗಡೆಯಾಗಿದೆ. ಜಾಗತಿಕ ಲಿಂಗ ಸಮಾನತೆ ವರದಿ ಅಂತ ಕರಿತೀವಿ ಇದಕ್ಕೆ ನಾವು. ಪುರುಷರಿಗೂ ಮತ್ತು ಮಹಿಳೆಯರಿಗಿರುವಂತಹ ಅವಕಾಶಗಳು, ಉದ್ಯೋಗ, ಶಿಕ್ಷಣ ಇವೆಲ್ಲವನ್ನು ಕಂಪೇರ್ ಮಾಡಿ ಈ WEP, ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಕರಿತೀವಿ, ವಿಶ್ವ ಆರ್ಥಿಕ ವೇದಿಕೆ ಏನಿದೆ, ಈ ರಿಪೋರ್ಟನ್ನು ಕೊಡುತ್ತೆ. ಒಟ್ಟು 146 ದೇಶಗಳು 2022ರ ರಿಪೋರ್ಟಲ್ಲಿ ಪಾಲ್ಗೊಂಡಿವೆ. ಇದರ ಪೈಕಿ ಭಾರತದ ಸ್ಥಾನ 135ನೇ ಸ್ಥಾನ ಇದೆ. ಇದು 2022ರ ವರದಿ ಹೇಳ್ತಾ ಇದ್ದೀನಿ. 2023ರ ವರದಿಯಲ್ಲಿ 135ನೇ ಸ್ಥಾನವನ್ನು ಭಾರತ ಪಡೆದಿದೆ. 2022ರ ವರದಿಯಲ್ಲಿ ಐಸ್ಲ್ಯಾಂಡ್, ಫಿನ್ಲ್ಯಾಂಡ್, ನಾರ್ವೆ, ಸ್ವಿಟ್ಜರ್ಲ್ಯಾಂಡ್ ಇವೆಲ್ಲ ದೇಶಗಳು ಮೊದಲ ಸ್ಥಾನದಲ್ಲಿದ್ದರೆ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಛಾಡ್ ಈ ಎಲ್ಲ ದೇಶಗಳು ಕೆಳಗಿನ ಸ್ಥಾನದಲ್ಲಿವೆ. ಭಾರತದ ಸ್ಥಾನ 130. 2021ರ ಏಷ್ಯಾ ಪೆಸಿಫಿಕ್ ಸುಸ್ಥಿರ ನಗರಗಳ ಸೂಚ್ಯಾಂಕ ಬಿಡುಗಡೆಯಾಗಿದೆ. 2021ರ ಏಷ್ಯಾ ಪೆಸಿಫಿಕ್ ಸುಸ್ಥಿರ ನಗರಗಳ ಸೂಚ್ಯಾಂಕ. ಈ ವರದಿಯನ್ನು ಲಂಡನ್ ಮೂಲದ ವಾಣಿಜ್ಯ ಸಂಸ್ಥೆ ನೈಟ್ ಫ್ರ್ಯಾಂಕ್ ಅನ್ನುವಂಥದ್ದು ನೀಡುತ್ತೆ. ಇದರಲ್ಲಿ ಭಾರತದ ಬೆಂಗಳೂರು 14ನೇ ಸ್ಥಾನವನ್ನು ಪಡೆಯೋದ್ರ ಮೂಲಕ ಇದು ಗೋಲ್ಡ್ ವರ್ಗದಲ್ಲಿ ದಾಖಲಾಗಿದೆ. ಇನ್ನು 17, 18, 19ನೇ ಸ್ಥಾನದಲ್ಲಿ ದೆಹಲಿ, ಹೈದರಾಬಾದ್, ಮುಂಬೈ ಈ ನಗರಗಳು ಸ್ಥಾನವನ್ನು ಪಡೆದ. ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅನ್ನುವಂಥ ಸಂಸ್ಥೆ ತನ್ನ ವರದಿಯನ್ನು ನೀಡಿದೆ. ಇದರ ಪ್ರಕಾರ ಆಸ್ಟ್ರಿಯಾದ ರಾಜಧಾನಿ ವಿಯೆನ್ನಾ ಜಗತ್ತಿನಲ್ಲಿ ಅತ್ಯಂತ ವಾಸಯೋಗ್ಯ ನಗರ ಎಂಬ ಖ್ಯಾತಿಯನ್ನು ಪಡೆದರೆ, ಯುದ್ಧದಿಂದ ನಲಗಿರುವಂಥ ಸಿರಿಯಾದ ಡಮಾಸ್ಕಸ್ ಅತ್ಯಂತ ಹೀನ ಸ್ಥಿತಿಯಲ್ಲಿರುವಂಥ ಕಳಪೆ ನಗರ, ವಾಸಕ್ಕೆ ಯೋಗ್ಯ ಇರದೇ ಇರುವಂಥ ನಗರ ಅನ್ನುವಂಥ ಮಾಹಿತಿಯನ್ನು ಈ ಸಂಸ್ಥೆ ನೀಡಿದೆ. ಆರ್ಥಿಕ ವೇದಿಕೆ WEF, ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಕರಿತೀವಿ, ಇದು ತನ್ನ ಒಂದು 53ನೇ ಆವೃತ್ತಿಯ ಸಮ್ಮೇಳನವನ್ನು ಸ್ವಿಟ್ಜರ್ಲ್ಯಾಂಡ್ನ ದಾವೋಸ್ನಲ್ಲಿ ಕೈಗೊಂಡಿದೆ. ಇದನ್ನು WEF ವರ್ಲ್ಡ್ ಎಕನಾಮಿಕ್ ಫೋರಮ್ ಏನಿದೆಯಲ್ಲ, ಇದೊಂದು ಲಾಭರಹಿತ ಸಂಸ್ಥೆ. 1971ರಲ್ಲಿ ಇದು ಸ್ಥಾಪನೆ ಆಯಿತು. ಈಗ ತಾವೆಲ್ಲರೂ ಇಲ್ಲಿವರೆಗೆ ನೋಡಿದ್ರಲ್ಲ, ಜಾಗತಿಕ ಲಿಂಗ ವರದಿ, ಅಪಾಯ ವರದಿ, ಪ್ರವಾಸ ವರದಿ, ಪ್ರಯಾಣ ವರದಿ, ಆತಂಕದ ವರದಿಗಳು, ಎಲ್ಲ ಶಕ್ತಿ ಪರಿವರ್ತನೆ ವರದಿಗಳು, ಈ ಎಲ್ಲ ವರದಿಗಳನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ವರ್ಲ್ಡ್ ಎಕನಾಮಿಕ್ ಫೋರಮ್ ಮಾಡುತ್ತೆ. ಆಗಲೇ ನೋಡೋದಿಲ್ಲ, ಲಿಂಗ ತಾರತಮ್ಯ ವರದಿ, ಈ ಎಲ್ಲ ವರದಿಗಳನ್ನು WEF ಬಿಡುಗಡೆ ಮಾಡುತ್ತೆ, ವರ್ಲ್ಡ್ ಎಕನಾಮಿಕ್ ಫೋರಮ್ ಅನ್ನುವಂಥದ್ದು. ಇದು 53ನೇ ಒಂದು ಆವೃತ್ತಿಯನ್ನು ಮಾಡಿದೆ. ಅದರಲ್ಲಿ ಹಣದುಬ್ಬರ ಇರ್ಬೋದು, ಲಿಂಗ ಸಮಾನತೆ ಕುಸಿತ ಇರ್ಬೋದು, ಉಕ್ರೇನ್ ಬಿಕ್ಕಟ್ಟು ಇರ್ಬೋದು, ಈ ಎಲ್ಲ ಅಂಶಗಳ ಬಗ್ಗೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಚರ್ಚೆಯನ್ನು ಮಾಡಿದೆ. ಇದು 1971ರಲ್ಲಿ ಸ್ಥಾಪನೆ ಆಯಿತು, ಜಿನೇವಾದಲ್ಲಿದೆ.
ಇದು ಲಾಭರಹಿತವಾದಂಥ ಸಂಸ್ಥೆಯಾಗಿದೆ. ಎಕನಾಮಿಕ್ ಫೋರಮ್ ಇದು 1971ರಲ್ಲಿ ಸ್ಥಾಪನೆಯಾಯಿತು. ಇದು ಕಲೋನಿ, ಸ್ವಿಟ್ಜರ್ಲ್ಯಾಂಡ್ನ ಕಲೋನಿಯಲ್ಲಿ ಇದರ ಪ್ರಧಾನ ಕಚೇರಿ ಇದೆ. 1971ರಲ್ಲಿ ಸ್ಥಾಪನೆಯಾದಂಥ ಈ ಸಂಸ್ಥೆ ಲಾಭರಹಿತ ಸಂಸ್ಥೆ, ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್. ಲಿಂಗ ಸಮಾನತೆ ವರದಿ ಇರ್ಬೋದು, ಜಾಗತಿಕ ಅಪಾಯ ವರದಿ ಇರ್ಬೋದು, ಶಕ್ತಿ ಪರಿವರ್ತನಾ ವರದಿ ಇರ್ಬೋದು, ಪ್ರಯಾಣ ಮತ್ತು ಪ್ರವಾಸೋದ್ಯಮ ವರದಿ ಇರ್ಬೋದು, ಎಲ್ಲ ವರದಿಗಳನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಈ ಒಂದು ವೇದಿಕೆ ಮಾಡುತ್ತೆ. ಇದು 53ನೇ ಆವೃತ್ತಿಯು ದಾವೋಸ್ನಲ್ಲಿ ನಡೀತು, ಸ್ವಿಟ್ಜರ್ಲ್ಯಾಂಡ್ ದಾವೋಸಲ್ಲಿ. ಅಲ್ಲಿ ಹಣದುಬ್ಬರ, ಉಕ್ರೇನ್ ಬಿಕ್ಕಟ್ಟು, ಲಿಂಗ ಸಮಾನತೆ ಈ ಥರದ ಎಲ್ಲ ಅಂಶಗಳ ಮೇಲೆ ಚರ್ಚೆಯನ್ನು ಕೈಗೊಂಡಿದ್ದಾರೆ. ಗೊತ್ತಿರಲಿ, WEF ಅಂದರೆ ವರ್ಲ್ಡ್ ಎಕನಾಮಿಕ್ ಫೋರಮ್. ಹಲವಾರು ಸಂಸ್ಥೆಗಳ ಹಲವಾರು ಅಂಶಗಳ ವರದಿಗಳನ್ನು ಬಿಡು ಮಾಡುವಂಥ ಸಂಸ್ಥೆ ಇದು. ಇದು ಲಾಭರಹಿತವಾದಂಥ ಸಂಸ್ಥೆ. ಸ್ವಿಟ್ಜರ್ಲ್ಯಾಂಡ್ನ ಕಲೋನಿಯಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದೆ. ಇದು ಅತ್ಯಂತ ಮಹತ್ವ